ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ 5,000ಕ್ಕೂ ಅಧಿಕ ಮತಗಳಿಂದ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಗೆಲುವನ್ನ ಸಾಧಿಸುತ್ತಿದ್ದಾರೆ. ದಾವಣಗೆರೆಯಲ್ಲಿ ಹಲವು ಗೊಂದಲಗಳ ನಡುವೆಯೂ ಕೂಡ ಈ ಒಂದು ಗೆಲುವನ್ನ ಸಾಧಿಸಿಕೊಂಡಿದ್ದಾರೆ ಸಮರ್ಥ ಶಾಮನೂರು. ಸಮರ್ಥ ಎದುರು ಶ್ರೀನಿವಾಸ ದಾಸ ಕರಿಯಪ್ಪ ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪಗೆ ಸೋಲಾಗಿರುವಂತದ್ದು. ಕೊನೆಗೂ ಭದ್ರಕೋಟೆಯನ್ನ ಕಾಂಗ್ರೆಸ್ ಪಕ್ಷ ಉಳಿಸಿಕೊಂಡಿದೆ. ಕಿರಿಯ ವಯಸ್ಸಿನಲ್ಲೇ ವಿಧಾನಸೌಧ ಮೆಟ್ಟಿಲೇರಲಿದ್ದಾರೆ ಸಮರ್ಥ ಶಾಮನೂರು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರುಗೆ ಸಿಕ್ಕಿರುವಂತ ಈ ಒಂದು ಗೆಲುವಿನಿಂದಾಗಿ ದಾವಣಗೆರೆಯಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಒಂದೇ ಮನೆಯಲ್ಲಿ ಇಬ್ಬರು ಶಾಸಕರು, ಒಬ್ಬರು ಸಂಸದರು ಇರುವಂತದ್ದು. ತಂದೆ SS ಮಲ್ಲಿಕಾರ್ಜುನ್ ಸಚಿವರು, ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ. ಹಾಗೆ ಸಮರ್ಥ ಶಾಮನೂರು ನೂತನ ಶಾಸಕರಾಗಿ ಈಗ ನೇಮಕಗೊಳ್ತಿದ್ದಾರೆ. ಹಾಗಾಗಿ ಒಂದೇ ಮನೆಯಿಂದ 3 ಜನರು ಇಂಥ ಒಂದು ಪೊಸಿಷನ್ ಅಲ್ಲಿ ಇರುವಂತದ್ದು. 20ನೇ ಸುತ್ತಿನಲ್ಲಿ 4,900 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ ಕಾಯ್ದುಕೊಂಡಿರುವಂತದ್ದು. ಇಲ್ಲಿ ಈ ರೀತಿಯಾದಂತಹ ಭರ್ಜರಿ ಗೆಲುವನ್ನ ಸಾಧಿಸಿರುವಂತದ್ದು. ಹಲವು ಗೊಂದಲಗಳ ನಡುವೆಯೂ ಕೂಡ ದಾವಣಗೆರೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಮೇಲುಗೈಯನ್ನ ಸಾಧಿಸಿದ್ದಾರೆ.